ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ಈ ವಿಡಿಯೋದಲ್ಲಿ ನಾವು ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಚಾಪ್ಟ್ರಿಂದ ಒಂದೆರಡು ಟಾಪಿಕ್ನ ತೊಗೊಂಡು ಅದ್ರ ಮೇಲೆ KCET ಯಾವ್ಯಾವ ಥರದ MCQs ಬರುತ್ತೆ ಅಂತ ಡಿಸ್ಕಸ್ ಮಾಡೋಣ. ಅದರಲ್ಲಿ ಫಸ್ಟ್ ಒನ್ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಅ ಸೊಲೆನಾಯ್ಡ್. ಸೊಲೆನಾಯ್ಡ್ ಅಂದರೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಹೆಂಗೆ ಕಂಡುಹಿಡಿತೀರಾ? B = μ0 Ni. ಕರೆಕ್ಟ್, ಇದೇ ಈಕ್ವೇಷನ್ನು. ವೇರ್ ಸ್ಮಾಲ್ ಎನ್ ಇಸ್ ದ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್. ಆವಾಗ ಮಾತ್ರ ಈ ಫಾರ್ಮುಲಾನ ಯೂಸ್ ಮಾಡಿ. ಸೊ ಈ ಫಾರ್ಮುಲಾನ ನೋಟ್ ಡೌನ್ ಮಾಡ್ಕೊಳ್ಳಿ. ದಿಸ್ ಇಸ್ ಅ ಇಂಪಾರ್ಟೆಂಟ್ ಫಾರ್ಮುಲಾ. ನೆಕ್ಸ್ಟ್, ಫೋರ್ಸ್ ಆನ್ ಅ ಮೂವಿಂಗ್ ಚಾರ್ಜ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ನನ್ನ ಹತ್ರ ಒಂದು ಚಾರ್ಜ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ತೀನಿ, Q, ವಿಚ್ ಇಸ್ ಮೂವಿಂಗ್ ವಿತ್ ಅ ವೆಲಾಸಿಟಿ V ಇನ್ ಸಮ್ ಡೈರೆಕ್ಷನ್. ಆ್ಯಂಡ್ ಇಫ್ ದಿಸ್ ಚಾರ್ಜ್ ಇಸ್ ಪ್ಲೇಸ್ಡ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್, ಈ ಥರ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡಿದ್ದೀನಿ, ದೆನ್ ದಿಸ್ ಚಾರ್ಜ್ ವಿಲ್ ಎಕ್ಸ್ಪೀರಿಯನ್ಸ್ ಅ ಫೋರ್ಸ್ ಆ್ಯಂಡ್ ದಟ್ ಫೋರ್ಸ್ ಇಸ್ ಗಿವನ್ ಬೈ F = QVB sin theta, where V is the velocity of the charged particle, Q is the charge of the charged particle, and B is the strength of the magnetic field. Theta andre enu? It is the angle between the velocity vector and the direction of the magnetic field. So ಈ ಫಾರ್ಮುಲಾನು ತುಂಬಾ ಇಂಪಾರ್ಟೆಂಟು, ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಬೇಸ್ಡ್ ಆನ್ ದಿಸ್ ಟು ಫಾರ್ಮುಲಾಸ್ ಆ್ಯಂಡ್ ಪ್ಲಸ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಏನಂತ ಹೇಳ್ತಾರೆ? ಇಫ್ ವಿ ಸ್ಟ್ರೆಚ್ the first 3 fingers of our left hand in such a way that if the forefinger indicates the direction of the magnetic field, the central finger indicates the direction of current, then the thumb indicates the direction of the force experienced by a conductor ಅಂತ ಹೇಳ್ತಾರೆ. ಸೊ ಯೂಸಿಂಗ್ ಓನ್ಲಿ ದಿಸ್ 3, ಇದೊಂದು ಮ್ಯಾಗ್ನೆಟಿಕ್ ಫೀಲ್ಡ್, ಇದೊಂದು ಮತ್ತು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲು, ವಿ ಶಲ್ ಸಾಲ್ವ್ ಅಬೌಟ್ 10 MCQs ನಾವು. ಸೊ ನಾವು ಟಾಪಿಕ್ ವೈಸು ನಮ್ಮ ಥರ ಯೂಟ್ಯೂಬಲ್ಲಿ ಯಾರೂ ಸಾಲ್ವ್ ಮಾಡ್ತಾ ಇಲ್ಲ ಅಂತ ಅನ್ಕೋತೀನಿ. ಸೊ ನಮ್ಮ ಎಫರ್ಟ್ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ. ಏನಕ್ಕೆ ಲೈಕ್ ಮಾಡಿ ಅಂತ ಕೇಳ್ತೀನಿ ಅಂತ ಹೇಳಿದ್ರೆ, ಯೂಟ್ಯೂಬ್ ಆಲ್ಗರಿದಮ್ ಪ್ರಕಾರ ಇಫ್ ಐ ಗೆಟ್ ಮೋರ್ ದ್ಯಾನ್ ಅರೌಂಡ್ 100+ ಲೈಕ್ಸ್, ಯೂಟ್ಯೂಬ್ ವಿಲ್ ಥಿಂಕ್ ದಟ್ ದಿಸ್ ಇಸ್ ಅ ಜೆನ್ಯೂನ್ ಟೀಚಿಂಗ್ ಚಾನಲ್. ಅಥವಾ KCET ಅಂತ ಹೊಡೆದ್ರೆ ನಮ್ಮ ಚಾನಲ್ ಬರಬೇಕು ಅಂತಾದರೆ ವಿ ಶುಡ್ ಗೆಟ್ ಲೈಕ್ಸ್, ಅಷ್ಟಕ್ಕೋಸ್ಕರನೇ, ಸೊ ದಟ್ ಇಟ್ ವಿಲ್ ರೀಚ್ more students. Only because of that reason I am asking you to like this video. Like this video only if you understand something. ಆಯಿತಾ? ನಿಜವಾಗ್ಲೂ ಎಲ್ಲ MCQsನ ನೋಡಿ ನಿಮ್ಗೇನು ಅರ್ಥ ಆಗಲಿಲ್ವಾ, ನೀವು ಡಿಸ್ಲೈಕೇ ಮಾಡಿ, ಬೇಜಾರಿಲ್ಲ ನನಗೆ, ಆಯಿತಾ? ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಒಂದು ಪ್ರಾಬ್ಲಮ್ನ ನೋಡೋಣ. ಅ ಸೊಲೆನಾಯ್ಡ್ ಹ್ಯಾಸ್ 1000 ಟರ್ನ್ಸ್ ಪರ್ ಮೀಟರ್ ಲೆಂತ್. If a current of 5 ampere is flowing through it, then the magnetic field inside the solenoid is. ನೋಡಿ ಅವ್ರು ಏನು ಕೊಟ್ಟಿದ್ದಾರೆ? ಸ್ಮಾಲ್ ಎನ್ನೆ, ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಅಂತಾನೆ. ಸೊ ಇಟ್ ಇಸ್ 1000 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕರೆಂಟ್ ಇಸ್ ಗಿವನ್ ಟು ಬಿ 5 amperes. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ನನಗೆ ಫಾರ್ಮುಲಾ ಗೊತ್ತು, B = μ0 Ni. ಸೊ ವ್ಯಾಲ್ಯೂ ಆಫ್ μ0ನ ನೀವು ನೆನ್ಪಿಟ್ಕೊಂಡಿರಬೇಕು. μ0 = 4π × 10⁻⁻⁷. ಇದನ್ನು ನೆನ್ಪಿಟ್ಕೊಂಡಿರಬೇಕು. ಸೊ ಇದಕ್ಕೂ ಒಂದು ಸ್ಟಾರ್ ಮಾರ್ಕ್ ಹಾಕಿರ್ತೀನಿ. ಸೊ ಎಲ್ಲಿ ಬಾಕ್ಸ್ ಹಾಕಿ ಸ್ಟಾರ್ ಮಾರ್ಕ್ ಹಾಕಿರ್ತೀನಲ್ಲ, ಇದ್ರದ್ದು PDF ನಾನು ಕೊಡ್ತೀನಿ, ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿದೆ. ಬಟ್ ವಿತೌಟ್ ನೋಯಿಂಗ್ ದ ಸಬ್ಸ್ಟಿಟ್ಯೂಷನ್ ಯು ಕೆನಾಟ್ ಸಾಲ್ವ್ ದ ಪ್ರಾಬ್ಲಮ್ಸ್. ಸೊ ವಿಡಿಯೋನ ನೋಡಲೇಬೇಕು ನೀವು. ಸೊ ದಿಸ್ ಇಸ್ ಈಕ್ವಲ್ ಟು μ0 ಅಂದರೆ 4π × 10⁻⁻⁷ ಇಂಟು ಸ್ಮಾಲ್ n ಇಸ್ 1000. 1000ನ ಹೆಂಗೆ ಬರ್ಕೋತೀನಿ ಅಂದರೆ 10⁻³ ಅಂತ ಬರ್ಕೊಳ್ತೀನಿ. ಸಬ್ಸ್ಟಿಟ್ಯೂಷನ್ಗೆ ಈಸಿ ಆಗುತ್ತೆ ನನಗೆ. ಇಂಟು I ಇಸ್ 5. ಸೊ 5 4s are 20. 20π × 10⁻⁻⁷ + 3 becomes -4. ಕರೆಕ್ಟ್, ಟೆಸ್ಲಾ ಆಗಿ ಇರುತ್ತೆ. ಸೊ ಇದೆಯಾ ಅದು 20. ಸೊ 1 ಡೆಸಿಮಲ್ ಪಾಯಿಂಟ್ ಕಡಿಮೆ ಇದೆ. ಸೊ 1 ಡೆಸಿಮಲ್ ಪಾಯಿಂಟ್ ಶಿಫ್ಟ್ ಮಾಡಿದ್ರೆ 2π × 10⁻³ ಟೆಸ್ಲಾ ಆಗುತ್ತೆ. ಇದೆಯಾ ಟರ್ಮು 2π × 10⁻³ ಸೊ ಆಪ್ಷನ್ A ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಅ ಸೊಲೆನಾಯ್ಡ್ 1.5 meter ಲಾಂಗ್ ಆ್ಯಂಡ್ 0.4 centimeter in diameter possesses 10 turns per centimeter length. A current of 5 ampere flows through it. The magnetic field at the axis inside the solenoid is. ನೋಡಿ ಇಲ್ಲಿ ಎಕ್ಸ್ಟ್ರಾ ಒಂದಿಷ್ಟು ಕೊಟ್ಟಿದ್ದಾರೆ. ದಟ್ ಈಸ್ ದೇ ಹ್ಯಾವ್ ಗಿವನ್ ದ ಇನ್ನರ್ ಡಯಾಮೀಟರ್ ಆಫ್ ದ ಸೊಲೆನಾಯ್ಡ್ ಜಸ್ಟ್ ಟು ಕನ್ಫ್ಯೂಸ್ ಯು. ಅರ್ಥ ಆಯ್ತಾ? ನೋಡಿ ಮತ್ತೆ ಅವರು 10 turns per centimeter ಲೆಂತ್ ಕೊಟ್ಟಿದ್ದಾರೆ. ನನಗೇನು ಬೇಕು? ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಅಲ್ವಾ? ಸೊ ಇದಕ್ಕೆ ಸೆಂಟಿಮೀಟ್ರಿಂದ ನಾನು ಮೀಟ್ರಿಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. 10 turns per centimeter ಇರೋದನ್ನ ನಾನು ನಂಬರ್ ಆಫ್ ಟರ್ನ್ಸ್ ಪರ್ ಮೀಟರ್ ಮಾಡಬೇಕು. ಸೊ ವಿ ನೋ ದಟ್ 1 centimeter is equal to
1 ಇಂಟು 10⁻⁻2 ಮೀಟರ್ಸ್. ಹಾಗಾದರೆ 1 ಮೀಟ್ರ್ ಆಗೋಕ್ಕೆ ನನಗೆ ಎಷ್ಟು ಸೆಂಟಿಮೀಟರ್ ಬೇಕು? ಐ ನೀಡ್ 100 ಸೆಂಟಿಮೀಟರ್ಸ್. ಕರೆಕ್ಟ್. ಸೊ ಐ ವಿಲ್ ಮಲ್ಟಿಪ್ಲೈ ದಿಸ್ ವಿತ್ 100. ಸೊ ಐ ವಿಲ್ ಗೆಟ್ 1000 turns per meter. So this is the number of turns per unit length. Okay. So using that in equation, B is equal to mu naught Ni. Mu naught value ಏನು? 4 pi into 10⁻⁻7 into n is 1000 ಅಲ್ವಾ, ಅದನ್ನು 10⁻3 ಅಂತ ಬರ್ಕೊಳ್ತೀನಿ, into what is the current? That is 5 amperes. 5 4s are 20 pi into 10⁻⁻4 ಆಗಿರುತ್ತೆ. ಸೊ ಒಂದು ಡೆಸಿಮಲ್ ಪಾಯಿಂಟ್ ಶಿಫ್ಟ್ ಮಾಡಿಕೊಂಡ್ರೆ 2 pi into 10⁻⁻3 ಟೆಸ್ಲಾ ಆಗಿರುತ್ತೆ. ಸೊ ನೋಡಿ, ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕೊಟ್ಟಿದ್ದಾರೆ, ಮತ್ತು ಒಂದು 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಚಾರ್ಜ್ ಪಾರ್ಟಿಕಲ್ ಇದೆ ಅಂತ ನಾನು ಒಂದು ಆಪ್ಷನ್ ನೋಡಿದ್ರೆ ಗೊತ್ತಾಗುತ್ತೆ. ಫಾರ್ ಅ ಚಾರ್ಜ್ ಪಾರ್ಟಿಕಲ್ ಟು ಎಕ್ಸ್ಪೀರಿಯನ್ಸ್ ಅ ಫೋರ್ಸ್, ವಿ ಶುಡ್ ಯೂಸ್ ದ ಫಾರ್ಮುಲಾ F is equal to QVB sin theta. ಸೊ ಒಂದೊಂದೇ ಆಪ್ಷನ್ ನೋಡ್ಕೊಳ್ತಾ ಬರೋಣ. ಅ ಮ್ಯಾಗ್ನೆಟಿಕ್ ಫೀಲ್ಡ್ ಆಲ್ವೇಸ್ ಎಕ್ಸರ್ಟ್ಸ್ ಎ ಫೋರ್ಸ್ ಆನ್ ಚಾರ್ಜ್ಡ್ ಪಾರ್ಟಿಕಲ್. ಈ ಆಪ್ಷನ್ ತಪ್ಪು. ಯಾಕೆ ಅಂದರೆ ವೆನ್ ದ ಚಾರ್ಜ್ಡ್ ಪಾರ್ಟಿಕಲ್ ಈಸ್ ಅಟ್ ರೆಸ್ಟ್, V is equal to 0 ಆಗಿದ್ರೆ ಈ ಇಕ್ವೇಷನಲ್ಲಿ ಫೋರ್ಸ್ ಎಕ್ಸರ್ಟ್ ಆಗೋದಿಲ್ಲ. ಸೊ ಆಪ್ಷನ್ ಎ ಇಸ್ ರಾಂಗ್. ನೆವರ್ ಎಕ್ಸರ್ಟ್ಸ್ ಎ ಫೋರ್ಸ್ ಆನ್ ಚಾರ್ಜ್ಡ್ ಪಾರ್ಟಿಕಲ್, ಇದು ತಪ್ಪು. ನೆವರ್ ಅಂತ ಹೇಳೋಕ್ಕಾಗೋದೇ ಇಲ್ಲ. ಇವಾಗ ಚಾರ್ಜ್ ಪಾರ್ಟಿಕಲ್ಗೆ ವೆಲಾಸಿಟಿ ಇತ್ತಪ್ಪ, ಆವಾಗ ಇಟ್ ಹ್ಯಾಸ್ ಟು ಎಕ್ಸ್ಪೀರಿಯನ್ಸ್ ಅ ಫೋರ್ಸ್ ಇಫ್ ಇಟ್ ಇಸ್ ಮೇಕಿಂಗ್ ಸಮ್ ಆ್ಯಂಗಲ್ ತೀಟಾ. ಆಯಿತಾ? ಆಪ್ಷನ್ ಸಿ ನೋಡೋಣ. ಎಕ್ಸರ್ಟ್ಸ್ ಅ ಫೋರ್ಸ್ ಇಫ್ ದ ಚಾರ್ಜ್ಡ್ ಪಾರ್ಟಿಕಲ್ ಈಸ್ ಮೂವಿಂಗ್ ಅಕ್ರಾಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್. ಅಕ್ರಾಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅಂದರೆ ಇಟ್ ಇಸ್ ಮೇಕಿಂಗ್ ಸಮ್ ಆ್ಯಂಗಲ್ ತೀಟಾ, ಇಟ್ ಈಸ್ ಮೂವಿಂಗ್ ಅಂತ ಕೊಟ್ಟಿದ್ದಾರೆ, ಇಟ್ ಶುಡ್ ಹ್ಯಾವ್ ಸಮ್ ವೆಲಾಸಿಟಿ, ಆ್ಯಂಡ್ ಇಟ್ ಈಸ್ ಅ ಚಾರ್ಜ್ಡ್ ಪಾರ್ಟಿಕಲ್ ಅಂತ ಕೊಟ್ಟಿದ್ದಾರೆ, ಇಟ್ ಶುಡ್ ಹ್ಯಾವ್ ಸಮ್ ಚಾರ್ಜ್. ಸೊ ಇನ್ ದಿಸ್ ಕೇಸ್ the magnetic field will definitely exerts a force on this charged particle. So option D nodidre exerts a force if the charged particle is moving along the magnetic field line. Along the magnetic field line andre theta will be equal to 0. In this equation theta 0 hakadre F will be equal to 0. So this is also wrong. Option C is the correct answer for this question. Next nodana. The force on a charge due to a magnetic field. The force on a charge ಈ ಥರ ಬಂದರೆ ಯೂಸ್ ದಿಸ್ ಫಾರ್ಮುಲಾ F is equal to QVB sin theta. ಆಯಿತಾ? ಆನ್ ಅ ಚಾರ್ಜ್ ವಿಚ್ ಇಸ್ ಅಟ್ ರೆಸ್ಟ್ ಅಂದರೆ V is equal to 0. V 0 ಆದರೆ F 0 ಆಗಿರುತ್ತೆ. ಸೊ ದಿಸ್ ಇಸ್ ರಾಂಗ್. ವಿಚ್ ಇಸ್ ಮೂವಿಂಗ್ ಇನ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಥೀಟಾ ಆವಾಗ 0 ಆಗಿರುತ್ತೆ. ಸೊ F will be 0. ಸೊ ಆಪ್ಷನ್ ಬಿ ಇಸ್ ರಾಂಗ್. ಮೂವಿಂಗ್ ಇನ್ ದ ಆಪೋಸಿಟ್ ಡೈರೆಕ್ಷನ್ ಟು ದಟ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ಆವಾಗ ಥೀಟಾ ಏನಾಗುತ್ತೆ? 180 ಡಿಗ್ರಿ ಆಗಿರುತ್ತೆ. 180 ಡಿಗ್ರಿ ಸೈನ್ ಆಫ್ 180 ಇಸ್ ಆಲ್ಸೋ 0. ಸೊ ಆಪ್ಷನ್ ಸಿ ಇಸ್ ರಾಂಗ್. ಮೂವಿಂಗ್ ಇನ್ ದ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್, ಆವಾಗ ಥೀಟಾ 90 ಡಿಗ್ರಿ ಇರುತ್ತೆ, ಆವಾಗ ವ್ಯಾಲ್ಯೂ ಆಫ್ F ವಿಲ್ ಬಿ ಸೈನ್ 90 ಹಾಕಿದ್ರೆ 1 ಆಗುತ್ತೆ. ಸೊ F ವಿಲ್ ಬಿ QVB. So the charge will experience a force. So option D is the correct answer for this question. Next problem na nodana. A very high magnetic field is applied to a stationary charge. Then the charge experiences. Stationary charge andre velocity ಏನಾಗಿರುತ್ತೆ? It is 0. Velocity 0 ಆಗಿದ್ರೆ ಆ ಚಾರ್ಜು ಏನು ಫೋರ್ಸ್ ಎಕ್ಸ್ಪೀರಿಯನ್ಸೇ ಮಾಡಲ್ಲ. ಸೊ we can directly say that it experiences no force. ಸೊ ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋಣ. ಈ ಪ್ರಾಬ್ಲಮ್ಮು ಸ್ವಲ್ಪ ಇಂಪಾರ್ಟೆಂಟು, ಯಾಕೆಂದರೆ ನಾನಿಲ್ಲಿ ಒಂದು ಸ್ಮಾಲ್ ಡಿರೈವೇಷನ್ ಮಾಡ್ತಾ ಇದ್ದೀನಿ. ಸೊ ದ ಮ್ಯಾಗ್ನೆಟಿಕ್ ಫೋರ್ಸ್ ಆನ್ ಅ ಪಾಯಿಂಟ್ ಚಾರ್ಜಸ್ F is equal to Q into V cross B. ಏನಪ್ಪ ಇದು ಹೊಸ ಫಾರ್ಮುಲಾ ಅಂತ ತಲೆ ಕೆಡಿಸ್ಕೊಳ್ಬೇಡಿ. ವಾಟ್ ಇಸ್ ದಿಸ್? V cross B ಅಂದರೆ ಏನು? ಕ್ರಾಸ್ ಪ್ರಾಡಕ್ಟ್ನ ತೆಗೆದ್ರೆ ದಟ್ ಈಸ್ ನಥಿಂಗ್ ಬಟ್ VB sin theta. ಸೊ F is equal to QVB sin theta ಅಂತಲೇ ಅವರು ಕೊಟ್ಟಿದ್ದಾರೆ. ಆಯಿತಾ? ಸೊ ನಾವಿಲ್ಲಿ ಏನು ಕಂಡುಹಿಡಿಬೇಕಂದ್ರೆ ದ ಡೈಮೆನ್ಷನ್ಸ್ ಆಫ್ ಬಿ ಕಂಡುಹಿಡಿಬೇಕು. ಸೊ ಫ್ರಮ್ ದಿಸ್ ಈಕ್ವೇಷನ್ ಐ ಕ್ಯಾನ್ ರೈಟ್ ಬಿ ಆಸ್ ಬಿ ಇಸ್ ಈಕ್ವಲ್ ಟು F by QV sin theta. ಕರೆಕ್ಟ್. ಈ ಈಕ್ವೇಷನ್ನ ಇಟ್ಕೊಂಡು ಇವಾಗ ನಾನು ಡೈಮೆನ್ಷನಲ್ ಫಾರ್ಮುಲಾ ಕಂಡುಹಿಡ್ಕೊಳ್ಬೇಕು. ಸೊ ನ್ಯೂಮರೇಟ್ರಲ್ಲಿ ಫೋರ್ಸ್ ಇದೆ. ಫೋರ್ಸ್ನ ಏನಂತ ಬರಿಬೋದು? ಫೋರ್ಸ್ ಇಸ್ ನಥಿಂಗ್ ಬಟ್ ಮಾಸ್ ಇಂಟು ಆಕ್ಸಲರೇಷನ್. F is equal to ma. ಹಾಗಾದರೆ ಇದಕ್ಕೆ SI ಯೂನಿಟ್ ಏನು? ಮಾಸ್ಗೆ kg, ಆಕ್ಸಿಲರೇಷನ್ಗೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಕರೆಕ್ಟ್. ಸೊ ಇದು SI ಯೂನಿಟ್ ಆಯಿತು. ಸೊ ಹಾಗಾದರೆ ಫ್ರಮ್ ದಿಸ್ ವಾಟ್ ಇಸ್ ದ ಡೈಮೆನ್ಷನಲ್ ಫಾರ್ಮುಲಾ ಆಫ್ F? ಸೊ ನೋಡಿ, ಡೈಮೆನ್ಷನಲ್ ಫಾರ್ಮುಲಾ ಅಂದರೆ LMT ಅಂತ ಬರಿತೀವಿ. ಕರೆಕ್ಟ್. ಸೊ kg ಅಂದರೆ ಮಾಸು, ಸೊ ಎಮ್ಗೆ +1 ಅಂತ ಬರಿತೀನಿ,
ಎಮ್ ಅಂದರೆ ಮೀಟರ್ ಲೆಂತು, ಸೊ ಎಲ್ಗೆ 1 ಅಂತ ಬರಿತೀನಿ. ಸೆಕೆಂಡ್ಸ್ ಅಂದರೆ T⁻², ಇದೆ, ಸೊ ಟಿಗೆ ಪವರ್ -2. ದಿಸ್ ಇಸ್ ದ ಡೈಮೆನ್ಷನಲ್ ಫಾರ್ಮುಲಾ ಆಫ್ ದ ನ್ಯೂಮರೇಟರ್ ಆಯಿತು ನನಗೆ. ಡಿನಾಮಿನೇಟ್ರಲ್ಲಿ ನೋಡಿ ಚಾರ್ಜ್ ಮತ್ತು ವೆಲಾಸಿಟಿ ಇದೆ. ಸೊ ವಿ ನೋ ದಟ್ ಕರೆಂಟ್ I is equal to Q/T. From this I can write what is Q. Q is equal to I into T. So SI unit of charge is ampere into second ಅಂತ ಬರಿಬೋದು. ಕರೆಕ್ಟ್. ಸೊ ದ ಡೈಮೆನ್ಷನಲ್ ಫಾರ್ಮುಲಾ ಆಫ್ Q is, ಸೊ ಆಂಪಿಯರ್ಗೆ 1 ಅಂತ ಬರಿತೀನಿ ಆಯಿತಾ, ಸೆಕೆಂಡ್ಗೆ T is also 1. ಓಕೆ. ನೆಕ್ಸ್ಟ್ ಇಸ್ ವೆಲಾಸಿಟಿ. ವೆಲಾಸಿಟಿಗೆ SI ಯೂನಿಟ್ ನಮಗೆ ಡೈರೆಕ್ಟಾಗಿ ಗೊತ್ತು, ದಟ್ ಇಸ್ ಮೀಟರ್ ಪರ್ ಸೆಕೆಂಡ್ ಅಂತ ಗೊತ್ತು. ಕರೆಕ್ಟ್. ಸೊ ಹಾಗಾದರೆ ವಾಟ್ ಇಸ್ ದ ಡೈಮೆನ್ಷನಲ್ ಫಾರ್ಮುಲಾ ಆಫ್ ವೆಲಾಸಿಟಿ? ಇಟ್ ಇಸ್ LMT ಅಂತ ಬರಿತೀನಿ. ಎಮ್ ಇಸ್ 0 ಯಾಕೆಂದರೆ ಮಾಸ್ ಟರ್ಮ್ ಇಲ್ಲ. ಸೊ ಮೀಟರ್, ಸೊ L is +1, T is -1. So I will substitute the dimensional formula of V, Q and F here to get the dimensional formula of B. So what is the dimensional formula of F? It is LMT⁻² divided by dimensional formula of Q is AT and dimensional formula of V is LT⁻⁻1. M ನ 0 ಅಂತ ಇರೋದನ್ನ ತಗೊಂಡಿಲ್ಲ. ಸೊ T⁻−1 T⁻+1 ಇಲ್ಲೇ ಕ್ಯಾನ್ಸಲ್ ಆಗಿ ಹೋಗುತ್ತೆ. ಸೊ ದಿಸ್ L ಗೆಟ್ಸ್ ಕ್ಯಾನ್ಸಲ್ಡ್ ಔಟ್ ವಿತ್ ದಿಸ್ L. ಕರೆಕ್ಟ್. ಸೊ ನೆಕ್ಸ್ಟ್ ಎ ಮಾತ್ರ ಮೇಲೆ ಹೋಗುತ್ತೆ. ಸೊ ದ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಬಿ ಇಸ್ ಈಕ್ವಲ್ ಟು A⁻−1 ಆಗುತ್ತೆ, ಎಮ್ ಹಾಗೆ ಇರುತ್ತೆ, T⁻−2 ಆಗಿ ಇರುತ್ತೆ. ಯಾವುದು ಆಪ್ಷನ್ನು ನೋಡಿ, ಎಮ್ ಇರಬೇಕು, T⁻−2 A⁻−1. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಇದನ್ನು ನೀವು ಎಲ್ಲಾದರೂ ಒಂದು ಕಡೆ ನೋಟ್ ಡೌನ್ ಮಾಡಿಟ್ಕೊಂಡಿರಿ. ಇದನ್ನು ನೆನ್ಪಿಟ್ಕೊಂಡಿದ್ರೆ ಇಷ್ಟೆಲ್ಲ ಮಾಡೋದೇ ಇರೋದಿಲ್ಲ. ಸೊ ಕೆಲವೊಂದೆಲ್ಲ ಏನು ಮಾಡಬೇಕಂದ್ರೆ ನೀವು ಬೈ ಹಾರ್ಟ್ ಮಾಡಿಕೊಂಡು ಹೋಗಿರಬೇಕು. ಇಟ್ ಇಸ್ ನೆಸಸರಿ ಟು ಬಿ ಕ್ವಿಕ್ ಅಲ್ವಾ, ಹಾಗಾಗಿ ನೀವು ಕೆಲವೊಂದನ್ನೆಲ್ಲ ಬೈ ಹಾರ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಅ ಪಾಸಿಟಿವ್ ಚಾರ್ಜ್ ಎಂಟರ್ಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಟ್ರಾವೆಲ್ಸ್ ಪ್ಯಾರಲಲ್ ಟು ಬಟ್ ಆಪೋಸಿಟ್ ದ ಫೀಲ್ಡ್. ದ ಚಾರ್ಜ್ ಫೀಲ್ಸ್ ಆರ್ ಎಕ್ಸ್ಪೀರಿಯನ್ಸಸ್, ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇಲ್ವಾ ಅಂತ ಕೇಳ್ತಾ ಇದ್ದಾರೆ. ಸೊ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಈ ಕಡೆ ಇದ್ದರೆ ದಿಸ್ ಪಾರ್ಟಿಕಲ್ ಇಸ್ ಟ್ರಾವೆಲಿಂಗ್ ಪ್ಯಾರಲಲಿ ಬಟ್ ಆಪೋಸಿಟ್ ಇನ್ ಡೈರೆಕ್ಷನ್. ಸೊ ಹಾಗಾಗಿ ಥೀಟಾ ವಿಲ್ ಬಿ 180 ಡಿಗ್ರಿ. ಕರೆಕ್ಟ್. ಸೊ ಎಫ್ ಇಸ್ ಈಕ್ವಲ್ ಟು QVB ಸೈನ್ ಥೀಟಾ. ಸೈನ್ ಆಫ್ 180 ಏನಾಗುತ್ತೆ? ಸೈನ್ ಆಫ್ 180 ಇಸ್ 0. ಸೊ ಇಟ್ ಎಕ್ಸ್ಪೀರಿಯನ್ಸಸ್ ನೋ ಫೋರ್ಸ್. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋಣ. A charged particle is moving along the magnetic field line. The magnetic force on the particle is, so magnetic field lines ಈ ಕಡೆ ಇದೆ. ಸೊ ಈ ಪಾರ್ಟಿಕಲ್ಲು ಇದೇ ಡೈರೆಕ್ಷನಲ್ಲೇ ಹೋಗ್ತಾ ಇದೆ. ಸೊ ದ ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ ಆಗಿರುತ್ತೆ. ಸೊ ಈವನ್ ನಾವು ಎಫ್ ವಿಲ್ ಬಿ ಈಕ್ವಲ್ ಟು 0. QVB sin theta, sin 0 is also 0. So option D is the correct answer for this question. Next problem na ನೋಡೋಣ. A positive charge is moving upward in a magnetic field which is towards north. So ಅವ್ರ ಹತ್ರ ಒಂದು ಚಾರ್ಜ್ಡ್ ಪಾರ್ಟಿಕಲ್ ಇದೆ that is moving in this upward direction. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಈ ಕಡೆ ಇದೆ, ಆದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನು ನಾರ್ತ್ ಕಡೆ ಇದೆ. ಸೊ ಇದು ನಾರ್ತ್ ಆದಮೇಲೆ ದಿಸ್ ಶುಡ್ ಬಿ ಈಸ್ಟ್, this should be south and this should be west. Correct. The particle will get deflected towards. Fleming's left hand rule apply ಮಾಡಿ. ಇದೆರಡು ಪರ್ಪೆಂಡಿಕ್ಯುಲರ್ ಆಗಿದೆ, ನಾರ್ತ್ ಸೌತು 180 ಡಿಗ್ರಿ ಇದೆ. ಸೊ ಪರ್ಪೆಂಡಿಕ್ಯುಲರ್ ಆಗಿರೋದೇ ಆನ್ಸರು, ದಟ್ ಇಸ್ ವೆಸ್ಟ್ ಶುಡ್ ಬಿ ಯುವರ್ ಆನ್ಸರ್. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋಣ. ಅ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಮೂವಿಂಗ್ ಡ್ಯೂ ಈಸ್ಟ್ ಎಂಟರ್ಸ್ ಅ ರೀಜನ್ ಆಫ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಟೆಡ್ ವರ್ಟಿಕಲಿ ಅಪ್ವರ್ಡ್ಸ್. ದಿಸ್ ಪಾರ್ಟಿಕಲ್ ವಿಲ್, ನೋಡಿ ಒಂದ್ಸತಿ ಆಪ್ಷನ್ನ ನೋಡ್ಕೊಂಡ್ಬಿಡಿ. ಸೊ ಮೂವಿನ ಸರ್ಕ್ಯುಲರ್ ಪಾತ್, ಎಲ್ಲದು ಮೂವಿನ ಸರ್ಕ್ಯುಲರ್ ಪಾತ್ 3 ಆಪ್ಷನಲ್ಲಿ ಇದೆ. ಕರೆಕ್ಟ್. ವಿತ್ ಯೂನಿಫಾರ್ಮ್ ಸ್ಪೀಡು, ಇನ್ಕ್ರೀಸ್ಡ್ ಸ್ಪೀಡು, ಡಿಕ್ರೀಸ್ಡ್ ಸ್ಪೀಡು, ಅಪ್ವರ್ಡ್ ಡೈರೆಕ್ಷನು ಏನೇನೋ ಕೊಟ್ಟಿದ್ದಾರೆ ಈ ಥರ. ಸೊ ಆಲ್ವೇಸ್ ರಿಮೆಂಬರ್, ವೆನ್ ವಿ ಹ್ಯಾವ್ ಅ ಚಾರ್ಜ್ಡ್ ಪಾರ್ಟಿಕಲ್, ಇಫ್ ದಿಸ್ ಎಂಟರ್ಸ್ ಅ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್, ವೆದರ್ ಇನ್ ಎನಿ ಡೈರೆಕ್ಷನ್, ಯಾವುದೋ ಒಂದು ಡೈರೆಕ್ಷನಲ್ಲಿ ಎಂಟರ್ ಆಗ್ತದೆ, ಆ್ಯಂಡ್ ದ ವೆಲಾಸಿಟಿ ವೆಕ್ಟರ್ ಆಫ್ ದಿಸ್ ಚಾರ್ಜಸ್ ಇನ್ ಅದರ್ ಡೈರೆಕ್ಷನ್. ಸೊ ಇವಾಗ ಇದನ್ನು ನಾರ್ತ್ ಅಂತ ಅಸ್ಯೂಮ್ ಮಾಡಿದ್ರೆ ದಿಸ್ ಇಸ್ ಈಸ್ಟ್. ಅವ್ರು ಕೊಟ್ಟಿರೋ ಫಾರ್ಮುಲಾ ಪ್ರಕಾರನೇ ನಾನು ಬರೆದಿದ್ದೀನಿ, ಅವ್ರು ಏನು ಈಕ್ವೇಷನ್ ಕೊಟ್ಟಿದ್ದಾರೋ ಅದನ್ನ ಪ್ರಕಾರನೇ. ಸೊ ಇನ್ ಸಚ್ ಕೇಸ್ ದಿಸ್ ಇಸ್ ದ ವೆಲಾಸಿಟಿ ವೆಕ್ಟರ್. ದಿಸ್ ಚಾರ್ಜ್ಡ್ ಪಾರ್ಟಿಕಲ್ ವಿಲ್ ಗೋ ಇನ್ ಅ ಸರ್ಕ್ಯುಲರ್ ಪಾತ್ ವಿತ್ ಯೂನಿಫಾರ್ಮ್ ಸ್ಪೀಡ್. ಯಾಕೆ ಅಂತ ಹೇಳಿದ್ರೆ, ನಾವು ಲಾರೆನ್ಸ್ ಫೋರ್ಸ್ ಡಿಸ್ಕಸ್ ಮಾಡ್ತಾ 2 ಥರ
ಈಕ್ವೇಷನನ್ನು ಬರೆದಿದ್ವಿ. ಸೆಕೆಂಡ್ ಪಿ ಯು ಸಿಲಿ ಆ್ಯಕ್ಚುಲಿ ಡಿರೈವೇಷನಲ್ಲಿ ಇದೆ, ಬಟ್ ಆ ಡಿರೈವೇಷನ್ ಫೈನಲ್ ಎಕ್ಸಾಮಿಗೆ ಕೊಡಲ್ಲ ಅಂದ್ಬಿಟ್ಟು ಎಷ್ಟೊಂದು ಜನ ಪಾಠ ಮಾಡ್ತಾರೋ ಇಲ್ವೋ ನಂಗೆ ಗೊತ್ತಿಲ್ಲ. ಆಯಿತಾ? ಇಫ್ ದಿಸ್ ಚಾರ್ಜ್ ಎಂಟರ್ಸ್ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿತ್ ಸಮ್ ಆ್ಯಂಗಲ್ ಥೀಟಾ, ದೆನ್ ದಿಸ್ ಟ್ರಾವೆಲ್ಸ್ ಇನ್ ಅ ಹೆಲಿಕಲ್ ಪಾತ್. ಇದು ಇದೆ ಅಲ್ವಾ? ನಿಮ್ಮ ಸೆಕೆಂಡ್ ಪಿ ಯು ಸಿಲಿ ಎಷ್ಟು ಜನ ಓದಿರ್ದಿರೋ ಇಲ್ವೋ ಗೊತ್ತಿಲ್ಲ, ಬಟ್ ಈ ಕಾನ್ಸೆಪ್ಟ್ ಇಂಪಾರ್ಟೆಂಟು ನಿಮಗೆ. Okay, so the answer for this question is it moves in a circular path with uniform speed. Speed ಏನಕ್ಕೆ ಚೇಂಜ್ ಆಗಲ್ಲ ಅಂದರೆ centripetal force of the charge will be compensated by the Lorentz force. ಹಾಗಾಗಿ it will travel in a uniform speed. So option C is the correct answer for this question. Next problem ನ ನೋಡೋಣ. ಸೊ ಈ ಕ್ವಶನನ್ನು ಯಾಕೆ ತಗೊಂಡಿದ್ದೀನಿ ಅಂದರೆ ಇದರಲ್ಲಿ ಮೋರ್ ದ್ಯಾನ್ ಒನ್ ಫಾರ್ಮುಲಾಸ್ ಇನ್ಕ್ಲೂಡೆಡ್. ಚಾಪ್ಟರ್ 3ಇಂದ ಎಲ್ಲ ಫಾರ್ಮುಲಾಸ್ ಎತ್ಕೊಳ್ಬೇಕು, ಮತ್ತು ಇದರಲ್ಲಿ ಸೊಲ್ಯೂಷನ್ ಸಹಿತ ಅಪ್ರಾಕ್ಸಿಮೇಷನ್ ಮೆಥಡಲ್ಲೇ ಸೊಲ್ಯೂಷನನ್ನು ತಗೊಳ್ಬೇಕು. ಆಯಿತಾ? ಸೊ ಐ ಹ್ಯಾವ್ ಟೇಕನ್ ದಿಸ್ ಪ್ರಾಬ್ಲಮ್. ಅ ಸರ್ಕ್ಯುಲರ್ ಕಾಯಿಲ್ ಆಫ್ 20 ಟರ್ನ್ಸ್ ಆ್ಯಂಡ್ ರೇಡಿಯಸ್ 10 centimeter is placed in a uniform magnetic field of 0.1 Tesla normal to the plane of the coil. ಒಂದು ಕಾಪರ್ ಕಾಯಿಲ್ ಇದೆ ಅಂತ ಕೊಟ್ಟಿದ್ದಾರೆ. That copper coil is placed normally to the magnetic field B, which is of the strength 0.1 Tesla. Okay. Next, the coil carries a current of 5 amperes. So ಈ coil ಅಲ್ಲಿ 5 amperes current flow ಆಗ್ತದೆ. That is I is equal to 5 amperes. Okay. The coil is made up of copper wire of cross-sectional area. Cross-sectional area ಕೊಟ್ಟಿದ್ದಾರೆ A, that is 10 power minus 5 meter square. ಆಯಿತಾ? And the number of free electrons per unit volume of copper is 10 power 29. So number of electrons per unit volume ಕೊಟ್ಟಿದ್ದಾರೆ 10 power 29 electrons. The force experienced by an electron in the coil due to the magnetic field is. So force experienced by each electron ಕೇಳ್ತಿದ್ದಾರೆ. We know that F is equal to QVB sin theta. ಬಟ್ ನನಗೆ ಇಲ್ಲಿ B ಗೊತ್ತು, ಚಾರ್ಜ್ ಆಫ್ ಎಲೆಕ್ಟ್ರಾನ್ ಗೊತ್ತು, ಥೀಟಾ ಗೊತ್ತು. ಥೀಟಾ ಅಂದರೆ ಏನು? ಸಿ, ಡೈರೆಕ್ಷನ್ ಆಫ್ ಕರೆಂಟ್ ಇಸ್ ದಿಸ್, direction of magnetic field is this, the angle is 90 degree. So I can write F as QVB sin 90 is 1. So this is the expression. Okay. ಆದರೆ ಇಲ್ಲಿ ನನಗೆ ವೆಲಾಸಿಟಿನೇ ಗೊತ್ತಿಲ್ಲ. So in chapter number 3 we know that the relation between current and drift velocity. ಇವಾಗ ಎಲೆಕ್ಟ್ರಾನು ಕಾಯಿಲ್ ಒಳಗೆ ಹೋಗ್ತಾ ಇದೆ ಅಂದರೆ there should be a drift velocity. We know that I is equal to NAEVD. Correct. Using this, what is VD? VD is equal to I by NAE. Correct. Okay. What is the value of I? It is 5 amperes ಅಂತ ಕೊಟ್ಟಿದ್ದಾರೆ. ನಾನು ಅದನ್ನು 50 into 10 power minus 1 ಅಂತ ಬರ್ಕೊಳ್ತೀನಿ. ಯಾಕೆ ಅಂದರೆ ಸಿಂಪ್ಲಿಫಿಕೇಷನ್ಗೆ ಈಸಿ ಆಗಲಿ ಅಂತ. ಬೈ N is 10 power 29 into what is the cross sectional area? It is 10 power minus 5. So 10 power minus 5 as it is. What is charge of an electron? It is 1.6 into 10 power minus 19. ನನಗೆ ಈಸಿ ಆಗಲಿ ಅಂತ 16 into 10 power minus 20 ಅಂತ ಬರ್ಕೊಳ್ತೀನಿ, ಒಂದು ಡೆಸಿಮಲ್ ಪಾಯಿಂಟ್ನ ಶಿಫ್ಟ್ ಮಾಡಿ. ಸೊ 16 1s 16 3s 48. ಸೊ 2 ಕ್ಯಾರಿ ಆಗುತ್ತೆ. ಸೊ 16 1s ಮತ್ತು 4 ಕ್ಯಾರಿ ಆಗುತ್ತೆ, 2s 32, 8 ಕ್ಯಾರಿ ಆಗುತ್ತೆ. ಸೊ 5 3.125. ಸೊ 10 power minus 1 ಇದೆ. ಡಿನಾಮಿನೇಟ್ರಲ್ಲಿ 10 power minus 29 minus 5 is 10 power plus 24 ಆಗುತ್ತೆ. 10 power plus 24, 10 power minus 20 is ಸೊ 10 power plus 4 ಆಗುತ್ತೆ. ಪ್ಲಸ್ 4 ನ್ಯೂಮರೇಟರ್ಗೆ ಬಂದರೆ -4, -4 minus 1 is 10 power minus 5 meter per second. This is the drift velocity. ನಾನು ಇವಾಗ ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಗೋಯ್ತು. ಸೊ F will be equal to Q, charge of an electron 1.6 into 10 power minus 19 into. So what is this VD is 3.125 into 10 power minus 5 into what is the value of B? They have given it as 0.1 Tesla. So 0.1 Tesla na ಏನಂತ ಬರಿತೀನಿ ಅಂದರೆ 1 into 10 power minus 1 ಅಂತ ಬರಿತೀನಿ. ಸೊ ಈಗ ಅಪ್ರಾಕ್ಸಿಮೇಷನಲ್ಲಿ ಫಸ್ಟೇ ಗೊತ್ತಾಗ್ಬಿಡಬೇಕು ನಮಗೆ. ಸೊ 10 ಪವರ್ ಎಷ್ಟಾಗುತ್ತೆ ನೋಡಿ. 10 power minus 19 minus 1 becomes 10 power minus 20. 10 power minus 20, 10 power minus 5 is 10 power minus 25. ಸೊ 10 power minus 25 ಎಲ್ಲಾದರೂ ಇದೆಯಾ? ಸೊ ಈ ಆಪ್ಷನಲ್ಲಿದೆ. ಇವಾಗಲೇ ಗೊತ್ತಾಗ್ಬಿಡಬೇಕು ನಿಮಗೆ ಆನ್ಸರು. ಆದರೂ ಇನ್ನೂ ಅಪ್ರಾಕ್ಸಿಮೇಷನ್ ಮಾಡೋಕ್ಕೆ ಹೇಳ್ಕೊಡ್ತೀನಿ. 1.6 into 3.5, 3 into 1.6 ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? ಅರೌಂಡ್ 4.8 ಬರಬೇಕಾ? ಹತ್ತತ್ರ ಯಾವುದಾದ್ರೂ ಆನ್ಸರ್ ಇದೆಯಾ ಅಪ್ರಾಕ್ಸಿಮೇಷನಲ್ಲಿ? ಸೊ 5 ಇದೆ ಹತ್ತತ್ರ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್.
ಸೊ ನಾನಿಲ್ಲಿ ಯಾವ್ಯಾವ MCQsನ ನಾನು ಡಿಸ್ಕಸ್ ಮಾಡಿದ್ದೀನಲ್ಲ, ಇದು ಫುಲ್ಲು ವಿತ್ ಆನ್ಸರ್ PDF ನಾನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ಪ್ಲೀಸ್ ಅಲ್ಲಿಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಇಫ್ ನೀಡೆಡ್. ಸೊ ಎಷ್ಟು ಕಲ್ತರೂ ನಿಮಗೆ ಕಡಿಮೆನೇ KCETಗೆ. ನಾವು ಆದಷ್ಟು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾನೆ ಇರ್ತೀವಿ. ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಶೇರ್ ಮಾಡೋದನ್ನು ಮರಿಬೇಡಿ. ಆದಷ್ಟು ಸ್ಟೂಡೆಂಟ್ಸು ಬೆನಿಫಿಟ್ ತಗೊಳ್ಳಿ ಈ ಥರ ಪ್ರಾಬ್ಲಮ್ಸಿಂದ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. If you like my efforts, please do like, share, comment and subscribe. This is your teacher Nagabarana signing off with a smile. I will meet you guys in the next video. Until then, have a nice day. Bye.